ನಮಸ್ತೆ ಎಲ್ಲ ಕರ್ನಾಟಕದ ಜನತೆಗೆ ಹಾಗೂ ಮಿಲಿಟರಿ ಆರ್ಮಿ ಹಾಗೆ ಪ್ಯಾರಾಮಿಲಿಟರಿ ಫೋರ್ಸಸ್ಗೆ ಸೇರುವಂತಹ ಎಲ್ಲ ನನ್ನ ಅಭ್ಯರ್ಥಿಗಳಿಗೆ ಇನ್ನೊಂದ್ಸಲ ನಮಸ್ಕಾರ. ಹಾಗೆ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಿದ್ದೀನಪ್ಪ ಅಂತಂದರೆ, ನಿಮ್ಮ ಒಂದು ರ್ಯಾಲಿ ಅಥವಾ ಫಿಸಿಕಲ್ ಇದ್ದಾಗ 7 ದಿನಗಳ ಮುಂಚೆ ಏನನ್ನ ಮಾಡಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನು ಮಾಡಬೇಕು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣಂತೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಏನನ್ನು ಮಾಡಬಾರ್ದು ತಪ್ಪುಗಳನ್ನ ಅಂತೇಳಿ ತಿಳಿಸ್ಕೊಡ್ತೀನಿ. ಯಾಕಂತಂದರೆ ತುಂಬ ಜನ ಏನೋ ರ್ಯಾಲಿ ಹತ್ರ ಬಂದಾಗ ತುಂಬ ತಪ್ಪುಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ, ಎಕ್ಸೈಟ್ ಆಗ್ತಾರೆ, ಒಂದು ಇದಾಗ್ಬಿಡ್ತಾರೆ. ಅವ್ರಿಗೇನೋ ಒಂದು ಮನಸ್ಸಲ್ಲಿ ಗೊಂದಲ ಆಗ್ಬಿಡ್ತಾ ಹತ್ರ ಬಂತು ಅಂತ ಹೇಳ್ಬಿಟ್ಟು ತುಂಬ ಗೈಡ್ಲೈನ್ಸ್ನ ತಗೊಳಕ್ಕೆ ಹೋಗ್ತಾರೆ ಆ ಕಡೆ ಈ ಕಡೆ. ಸೊ ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಷಯ ಏನಂತಂದರೆ, ನಾನು ಅಂದರೆ ಸುಮಾರು 3 ವರ್ಷಗಳ ಹಿಂದೆ ಪ್ರಾಪರಾಗಿ ವಿಡಿಯೋ ಮಾಡ್ತಿದ್ದೆ. 4 ವರ್ಷಗಳ ಮುಂಚೆ ಮಾಡ್ತಾ ಇದ್ದೆ, ಎಲ್ಲ ಅಪ್ಡೇಟ್ ಇತ್ತು. ಯಾಕಂತಂದರೆ ಅವಾಗ ನಾನು ಟ್ರೈನಿಂಗಲ್ಲಿದ್ದೆ, ಸೊ ನಾರ್ಮಲ್ ಏರಿಯಾದಲ್ಲಿದ್ದೆ. ಹಾಗಾಗಿ ನಾನು ವೀಡಿಯೋಗಳನ್ನ ಚೆನ್ನಾಗಿ ಅಪ್ಲೋಡ್ ಮಾಡ್ತಿದ್ದೆ, ಒಳ್ಳೆ ರೆಸ್ಪಾನ್ಸ್ ಸಹ ಸಿಕ್ತಿತ್ತು. ಏನಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತಿತ್ತು ಅಂತಂದರೆ, ನಾನು ಮಾಡಿದಂಥ ವೀಡಿಯೋದಲ್ಲಿ ಮಾಹಿತಿ ಯಾವುದೇ ರೀತಿಯಾದ ತಪ್ಪು ಇರ್ತಿದ್ದಿಲ್ಲ. ಸೊ ಅದನ್ನ ಫಾಲೋ ಮಾಡಿದಂಥ ಫೀಡ್ಬ್ಯಾಕ್ ಸಹ ಚೆನ್ನಾಗೇ ಕೊಡ್ತಿದ್ರು. ಹಾಗಾಗಿ ಪ್ರತಿಯೊಂದು ವೀಡಿಯೋನು ಚೆನ್ನಾಗಿತ್ತು. ಹಾಗೆ ಎಲ್ಲ ಮಾಹಿತಿನೂ ಸರಿಯಾಗೇ ಕೊಡ್ತಿದ್ದೆ. ಅದಾದ ನಂತರ ನಾನು ಬೇರೆ ಕಡೆ ಪೋಸ್ಟಿಂಗ್ ಹೋದೆ. ಅಲ್ಲೊಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಆರ್ಮಿ ಒಳಗಡೆ, ಕಟ್ಟುಪಾಡುಗಳು ತುಂಬಾ ಕಠಿಣವಾಗಿರುತ್ತೆ. ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದರಿಂದ ನಾನೊಂದು ಯೂಟ್ಯೂಬ್ ಅಕೌಂಟು ತುಂಬ ಹೋಯ್ತು ಅಂತಂದ್ರೆ ಪೂರ್ತಿ ಹೋಯ್ತದು. ಅದೊಂದು ಏನು ಮತ್ತೆ ಅದನ್ನ ಟೇಕಪ್ ಮಾಡ್ಬೇಕಂತಂದ್ರೆ ತುಂಬ ಸಮಯ ಆಗುತ್ತೆ. ಆದರೂ ಪರವಾಗಿಲ್ಲ, ನಾನು ವೀಡಿಯೋ ಮಾಡ್ತೀನಿ. ಅದು 100 ವ್ಯೂಸ್ ಬರೀ 200 ಅದು ಸಂಬಂಧ ಇಲ್ಲ. ಕೆಲವೊಂದು ಸ್ಟೂಡೆಂಟ್ಗಳಿಗೆ ಎಲ್ರಿಗೂ ವೀಡಿಯೋ ಸೆಂಡ್ ಮಾಡೋಕ್ಕಲ್ಲ. ಹಾಗಾಗಿ ಈ ಲಿಂಕ್ ಮುಖಾಂತರ ಅವ್ರಿಗೆ ಕಳಿಸ್ತಾ ಇರ್ತೀನಿ. ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ತುಂಬ ಜನಕ್ಕೆ ಗೊತ್ತಿರ್ತೀವಿ ಯೂಟ್ಯೂಬಲ್ಲಿ ತುಂಬ ಅಮೌಂಟ್ ಇದೆ ಅಂತೇಳಿ. ದೇವ್ರನ್ನಾಗಿ ಹೇಳ್ತೀನಿ, ಆ ರೀತಿಯಾದಂಥ ಯಾವುದೇ ರೀತಿಯಾದ ಅಮೌಂಟ್ ಯೂಟ್ಯೂಬಲ್ಲಿ ಇಲ್ಲ. ಜೀವನ ಸಾಗಿಸೋವಷ್ಟು ಇದೆ. ಯಾರಿಗೆ ಯೂಟ್ಯೂಬಿಂದ ಅಮೌಂಟ್ ಮಾಡ್ತಾರೆ ಅಂತಂದರೆ, ಮೊದಲು ಯೂಟ್ಯೂಬಲ್ಲಿ ವೈರಲ್ ಆಗ್ತಾರೆ. ವೈರಲ್ ಆದ ನಂತರ ಅವರು ಖಾಲಿ ಅಡ್ವರ್ಟೈಸ್ಮೆಂಟ್ಗಳನ್ನ ಕೊಡ್ತಾರೆ. ಈ ರಮ್ಮಿ ಆಡಿ ಅಥವಾ ಕಲರ್ ಗೇಮ್ಗಳನ್ನ ಆಡಿ, ಇವ್ರನ್ನ ಫಾಲೋ ಮಾಡಿ, ಈ ಟ್ರೇಡಿಂಗ್. ಸೊ ಇಂಥವ್ರು ಇದರಲ್ಲಿ ಹಣ ಮಾಡ್ತಾರೆ. ಅದನ್ನ ಬಿಟ್ಟು ನಾವು ಯಾವುದೇ ರೀತಿಯಾದ ಹಣ ಮಾಡೋಕ್ಕಾಗಲ್ಲ. ಸೊ ಇದೇನು ಮಾನಿಟೈಸೇಷನ್ ಆಗ್ಬಿಟ್ಟು ಚಾನಲ್ ಬರುತ್ತಲ್ಲ, ಆ ಅಮೌಂಟು ಈಗ ಬರ್ತಿಲ್ಲ. ನಂದು ಮುಂಚೆ ಒಂದು 2-3 ಸಲ ಆಗಿದೆ. ಏನಪ್ಪ ಅಂತಂದ್ರೆ, ನನ್ನ ಟ್ಯಾಕ್ಟ್ರಿಗೆ 2 ಸಲ ಅಥವಾ 3 ಸಲ ಫುಲ್ ಟ್ಯಾಂಕ್ ಮಾಡಿಸ್ಬೋದು. ಫುಲ್ ಟ್ಯಾಂಕ್ ಮಾಡ್ಸೋಲ್ಲ, 30 ಲೀಟರ್ದು ಒಂದು ಕ್ಯಾನ್ ಇದೆ ನಮ್ಮದು. ಅದ್ರಲ್ಲಿ 3 ಸಲ ನನ್ನ ಗಾಡಿ ಡೀಸೆಲ್ ಹಾಕ್ಸ್ಬೋದು. ಅಷ್ಟು ಬರುತ್ತೆ. ಅಷ್ಟು ಬರ್ಬೇಕಂತಂದ್ರೆ ನಾನು 50 ವೀಡಿಯೋ ಮಾಡಬೇಕಾಗುತ್ತೆ. ಸೊ ಆ ರೀತಿ ಏನು ಇದರಿಂದ ನಂದು ಏನಿಲ್ಲ, ಒಂದು ಮಾಹಿತಿ ತಿಳಿಸೋದು ನನಗೊಂದು ಅದು ಹುಚ್ಚು ಮೊದಲಿಂದಾನು. ಯಾಕಂತಂದ್ರೆ ನನ್ನ ಕೆಲಸನೇ ಇದ್ದಿಲ್ಲ, ಆಗಲೇ ನಾನು ಮಾಹಿತಿ ಕೊಡೋಕೆ ಶುರು ಮಾಡ್ದನು. ಇನ್ನು ಕೆಲಸ ಇದೆ, ಇನ್ನು ಕೊಟ್ಟಿಲ್ಲ ಅಂತಂದರೆ ಸರಿ ಇರಲ್ಲ. ಏನಪ್ಪ ಅಂತಂತಂದರೆ, ನಾವು ಮಾಡಬೇಕಾದ್ರೆ ನಮಗೆ ಯಾರು ಗೈಡ್ಲೈನ್ಸ್ ಕೊಡೋಕೆ ಇದ್ದಿಲ್ಲ. ಈ ಥರ ಕನ್ನಡದಲ್ಲಿ ಮಾಹಿತಿ ಕೊಡೋರು ತುಂಬ ಯೂಟ್ಯೂಬಲ್ಲಿ ಎಷ್ಟು ಹುಡುಕಾಡಿದ್ರು ಏನೂ ಸಿಗ್ತದಿಲ್ಲ. ಹಾಗಾಗಿ ನನ್ನೊಂದು ಆಸೆ, ಮಾಹಿತಿಗಳನ್ನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತೇಳಿ ಅದಕ್ಕೆ ಆಗ ಸ್ಟಾರ್ಟ್ ಮಾಡಿದ್ದೆ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಮಯ ಸಿಕ್ಕಾಗ ಆದಷ್ಟು ಫೇಸ್ ವಿಡಿಯೋ ಇಲ್ಲ ಅಂತಂತಂದ್ರು ಒಂದು ಸ್ಕ್ರೀನ್ಶಾಟ್ ಹಾಕಿ ಅಥವಾ ಒಂದು ಅದೇನು PDF ಇರ್ತೋ ಅದನ್ನ ಎಕ್ಸ್ಪ್ಲೈನ್ ಮಾಡೋ ಮುಖಾಂತರನಾದರೂ ವಿಡಿಯೋ ಮಾಡ್ತೀನಿ. ಓಕೆ, ಜಾಸ್ತಿ ಆಯ್ತು ಅನ್ಸುತ್ತೆ. ಬನ್ನಿ ಈಗ ಮ್ಯಾಟ್ರ್ ಕಡೆ ಹೋಗೋಣ. ಮೊದಲೇದಾಗಿ ನೀವು 7 ದಿನ ನಿಮ್ಮ ಮುಂಚೆ ರನ್ನಿಂಗ್ ಇದೆ ಅಂತ ಅಂದ್ಕೊಳ್ಳಿ, ನೀವು ಮಾಡಬೇಕಾದ ಮೊದಲೇ ಕೆಲಸ ಏನಂತಂದರೆ, ಯಾರ್ಯಾರು ಪ್ರೋಟೀನ್, ಕ್ರಿಯೇಟಿನ್ ಹಾಗೆ ಡಯಟ್ನ ಜಾಸ್ತಿ ಮಾಡ್ತಾರೋ ಆ ತಪ್ಪನ್ನ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಹತ್ರ ಬಂತೆ ಅಂತೇಳಿ ಏನು ಸಿಗುತ್ತೆ ಅದನ್ನ ತಿನ್ನೋಕೆ ಶುರು ಮಾಡಿಬಿಡ್ತಾರೆ. ಎನರ್ಜಿ ಬರುತ್ತೆ, ಎನರ್ಜಿ ಸ್ಟಾಕ್ ಆಗುತ್ತೆ ಅಂತೇಳಿ. ದಯವಿಟ್ಟು ಈ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ನೋಡಿ, ನೀವು ಎಷ್ಟು ಈಗ ನಾರ್ಮಲ್ ಟೈಮಲ್ಲಿ ಎಷ್ಟು ಡಯಟ್ ತೊಗೊತೀರೋ, ಎಷ್ಟು ಪ್ರೋಟೀನ್ ಕ್ರಿಯೇಟಿನ್ ಅದ್ರ ತಕ್ಕನಾಗೆ ವರ್ಕೌಟ್ ಮಾಡ್ತೀರಾ. ಆದರೆ ನಿಮ್ಮ ಒಂದು ಇವೆಂಟ್ ಹತ್ರ ಬಂದಾಗ, ಇವೆಂಟ್ ಅಂತಂದರೆ ನೀವು ಒಂದು ರ್ಯಾಲಿ ಅಥವಾ ಫಿಸಿಕಲ್ ಹತ್ರ ಬಂದಾಗ, ನೀವು ಸ್ವಲ್ಪ 7 ದಿನದಲ್ಲಿ ಏನಂದರೆ ನೀವು ಸ್ವಲ್ಪ ಕಮ್ಮಿ ವರ್ಕೌಟ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಏನಾದರೂ ಇಂಜುರಿ ಆದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ನೀವು ಫುಡ್ನ ತಗೊಳ್ಳಿ. ನಾವು ಎಷ್ಟು ವರ್ಕೌಟ್ ಮಾಡ್ತೀವಿ ಅಷ್ಟಕ್ಕೆ. ನಾನೀಗ 100 ಕಿಲೋಮೀಟರ್ ಹೋಗ್ಬೇಕಂತಂದ್ರೆ ನನ್ನ ಗಾಡಿಗೆ 2 ಲೀಟರ್ ಪೆಟ್ರೋಲ್ ಹಾಕ್ಸ್ಬೇಕು, ಆಯಿತಾ? ಆ ರೀತಿ ನೀವು ಸ್ವಲ್ಪ ಕಮ್ಮಿ ಮಾಡಿ ಡಯಟಲ್ಲಿ. ಈ ಟೈಮಲ್ಲಿ ಚಿಕನ್ ತಿನ್ನೋಕೆ ಹೋಗ್ಬೇಡಿ. ನನ್ನ ಪ್ರಕಾರ ಕ್ರಿಯೇಟಿನ್, ಪ್ರೋಟೀನ್, ಇವು ಚಿಕನ್ ಎಲ್ಲ ಬಿಟ್ಬಿಡಿ. ಇದರಿಂದ ನಿಮ್ಮ ಮಸಲ್ಸ್ ಗೇನ್ ಆಗಿಬಿಡುತ್ತೆ. ನೀವು ಜಾಸ್ತಿ ಪ್ರೋಟೀನು ಚಿಕನ್ ಎಲ್ಲ ತೊಗೊತೀರಾ, ಅದ್ರ ತಕ್ಕನಂಗೆ ವರ್ಕೌಟ್ ಮಾಡಲ್ಲ. ಹಾಗಾಗಿ ನಿಮ್ಮ ಮಸಲ್ಸ್ ಗ್ರೋತ್ ಆಗಿಬಿಡುತ್ತೆ. ಆಮೇಲೆ ನಿಮಗೆ ಓಡಬೇಕಾದ್ರೆ ನಿಮ್ಮ ಮೈ ಭಾರ ಅನಿಸುತ್ತೆ. ಆದ್ದರಿಂದ ಸ್ವಲ್ಪ ಅವಾಯ್ಡ್ ಮಾಡಿ ಅಥವಾ ಬಿಟ್ಬಿಡಿ, ನಿಮ್ಮ ನಡೆಯುತ್ತೆ. 7 ದಿನದಲ್ಲಿ ಏನೂ ಆಗಲ್ಲ, ಆರಾಮಾಗಿ ಓಡ್ಬೋದು. ರ್ಯಾಲಿಗೆಲ್ಲ ಇಷ್ಟೆಲ್ಲ ಮೇಂಟೈನ್ ಮಾಡುವಂಥ ಅವಶ್ಯಕತೆ ಇರೋಲ್ಲ. ಪ್ರೋಟೀನ್ ಕ್ರಿಯೇಟಿನ್ ಹಾಕ್ಬಿಟ್ಟೆಲ್ಲ 7 ದಿನ ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಓಕೆ, ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ರ್ಯಾಲಿ ಹತ್ರ ಬಂದ ಕೂಡಲೇ ನಿಮ್ಮ ಮನಸ್ಸು ಚಂಚಲ ಆಗುತ್ತೆ. ನಾನು ಆ ಎಕ್ಸಸೈಸ್ ಮಾಡಿದ್ರೆ ಇಷ್ಟು ಸ್ಪೀಡ್ ಆಗುತ್ತೆ, ಈ ಎಕ್ಸಸೈಸ್ ಮಾಡಿದ್ರೆ ಇನ್ಕ್ರೀಸ್ ಆಗ್ಬೋದು ಅಂತೇಳಿ ತುಂಬ ವೀಡಿಯೋಗಳ ಮೊರೆ ಹೋಗ್ತೀರಾ. ಅಥವಾ ಯಾರಾದರೂ ಕೋಚ್, ಈ ಕೋಚ್ ಬಿಟ್ಬಿಟ್ಟು ಇನ್ನೊಂದು ಕೋಚ್ ಹತ್ರ, ಅಥವಾ ಅಕಾಡೆಮಿಗಳಲ್ಲಿ ಇವ್ರು ಬಿಟ್ಬಿಟ್ಟು ಅವ್ರನ್ನ, ಇವ್ರು ಬಿಟ್ಟು ಈ ಹುಡುಗರನ್ನ, ಯಾರಾದರೂ ಇನ್ನೂ ಸತಿ ಪಾಸ್ ಆಗಿರ್ತಾನೆ ಅವ್ನಿಗೆ ಫೋನ್ ಹೊಡೆಯೋದು,
ಈ ರೀತಿ ತಪ್ಪುಗಳನ್ನ ಮಾಡ್ತಾರೆ. ದಯವಿಟ್ಟು ಯಾರು 4 ಎಕ್ಸಸೈಸ್ 5 ಎಕ್ಸಸೈಸ್ಗಳು ಮಾಡೋದ್ರಿಂದ ಯಾರು ಹುಸೇನ್ ಬೋಲ್ಟ್ ಆಗಕ್ಕೆ ಚಾನ್ಸ್ ಇಲ್ಲ. ಅದು ಸತತ ಪ್ರಯತ್ನದಿಂದ ನೀವು ಏನೇ ಒಂದು ಅಚೀವ್ ಮಾಡ್ಬೇಕಂದ್ರೆ ಸತತ ಪ್ರಯತ್ನ ಇರಬೇಕು. ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ 10 ಸೆಕೆಂಡ್ ಕಮ್ಮಿ ಮಾಡಲಿಕ್ಕೆ ನೀವು ರನ್ನಿಂಗ್ನಲ್ಲಿ ಎಷ್ಟು ಕಷ್ಟಪಟ್ಟಿರ್ತೀರಿ. ಈಗ ಆರ್ಮಿಯಲ್ಲಿ ಎಕ್ಸ್ಪೆಷಲ್ ಹೇಳ್ತಿದ್ದೀನಿ, ನೀವು 6 ನಿಮಿಷಕ್ಕೆ ಓಡ್ತಾ ಇದ್ದಾರೆ 5:30 ಬರಲಿಕ್ಕೆ ಎಷ್ಟು ತೆಗಿಬಾರ್ದಾದ ನೀರು ರಕ್ತ ಎಲ್ಲ ಇಳಿಸಿರ್ತೀರ. ನಿಮಗೆ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತೇಳಿ. ಈ ಟೈಮಲ್ಲಿ ನೀವೆಲ್ಲ ಮೋಸ ಹೋಗ್ತೀರಾ. ಸೊ ಈ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ. ಯಾರು ಆಗಲ್ಲ ಗುರು, ಈ ಎಕ್ಸಸೈಸ್ ಮಾಡಿದ್ರೆ ಇಷ್ಟು ಸ್ಪಿಂಟು ನೀವು ಈ 1 ನಿಮಿಷದಲ್ಲಿ 40 ಎಕ್ಸಸೈಸ್ ಮಾಡಿಬಿಟ್ರೆ ನೀವು 5 ನಿಮಿಷಕ್ಕೆ ಬಂದ್ಬಿಡ್ತೀರಾ. ಇವೆಲ್ಲ ಫಾಲ್ತು ವೀಡಿಯೋಗಳು, ಇವೆಲ್ಲ ಫೇಕ್ ವೀಡಿಯೋ. ಅಲ್ಲಿ ಏನು ಓಡಿರ್ತಾರಲ್ಲ ಅವರೆಲ್ಲ ವರ್ಷಗಟ್ಟಲೆ ಆ ರನ್ನಿಂಗ್ ಮಾಡಿರ್ತಾರೆ. ಅಂಥವ್ರು ಕರ್ಕೊಂಬಂದ್ಬಿಟ್ಟು ಈ ಥರ ಚೂತ್ಯ ಮಾಡ್ತಾರೆ. ಆ ಚೂತ್ಯ ಆಗಕ್ಕೆ ಹೋಗ್ಬೇಡಿ. ನೀವೆಲ್ಲ ಈಗೆಲ್ಲ ನಾಲೆಡ್ಜ್ ಇರೋರು, ಟ್ಯಾಲೆಂಟ್ ಇರೋರು ಆ ರೀತಿ ಏನು ಹಾಕಲ್ಲ. ನೀವೇನು ವರ್ಕೌಟ್ ಮಾಡ್ಕೊಂಬಂದಿರ ನೋಡಿ, ನೀವು ಒಬ್ಬ ಗೈಡ್ ತಗೊಳ್ರಿ, ಅಥವಾ ನೀವೇ ಓನಾಗಿ ಮಾಡ್ತಿದ್ರು, ಅಥವಾ ಯಾರನ್ನಾದ್ರೂ ಫಾಲೋ ಮಾಡ್ತಿದ್ರ, ಅವ್ರು ಏನು ಮಾಡಿಸ್ಕೊಂಬಂದಿದ್ದಾರೆ ಅದನ್ನೇ ಮಾಡಿ. ಸ್ವಲ್ಪ ಕಮ್ಮಿ ಮಾಡಿ. ಈ 7 ದಿನಗಳಲ್ಲಿ ಹುಷಾರಾಗಿರ್ಬೇಕಾಗಿರುತ್ತೆ. ಸ್ವಲ್ಪ ವರ್ಕೌಟ್ನ ಕಮ್ಮಿ ಮಾಡಿ. ಯಾವ್ದು ಇಂಜುರಿ ಆಗುವಂಥ ವರ್ಕೌಟ್ ಇರುತ್ತೋ ಅಂಥ ವರ್ಕೌಟ್ಗಳನ್ನ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ಇದು ನಿಮ್ಮ ಗಮನದಲ್ಲಿರಲಿ. ಬೇರೆ ಕಡೆ ಮೊರೆ ಹೋಗೋಕೆ ಹೋಗಬೇಡಿ. 7 ದಿನಗಳಲ್ಲಿ ಏನೂ ಆಗಲ್ಲ. ನೀವೇನು ಮಾಡ್ಕೊಂಬಂದಿರ್ತ ಅದು ಇದು ನಿಮ್ಮ ಹತ್ರನೇ ಇರುತ್ತೆ. ಸೊ ತಪ್ಪು ಎಕ್ಸಸೈಸ್ಗಳನ್ನ ಮಾಡೋಕ್ಕೆ ಹೋಗಬೇಡಿ. ಇವ್ರ ಗೈಡ್ಲೈನ್ಸ್ ನೀವು ಯಾರು ಫಾಲೋ ಮಾಡ್ತಿದ್ರೋ ಅವ್ರನ್ನೇ ಫಾಲೋ ಮಾಡಿ, ಅವ್ರ ಹತ್ರನೇ. ಓಕೆ, ಈಗ 3ನೇ ಪಾಯಿಂಟ್ ನೋಡೋದಾತಂದ್ರೆ ಎಕ್ಸಸೈಸ್ ಬಗ್ಗೆ. ಈಗ ಆಲ್ರೆಡಿ ಹಿಂದೆ ಹೇಳಿದೆ. ಈ ಎಕ್ಸಸೈಸ್ಗಳು ಹೇಗಪ್ಪ ಅಂತಂತಂದ್ರೆ ಈ ಟೈಮಲ್ಲಿ ನಿಮ್ಮ ಒಂದು ದೇಹಕ್ಕೆ ಇಂಜುರಿ ಆಗಬಾರ್ದು ಆ ರೀತಿ ಎಕ್ಸಸೈಸ್ಗಳನ್ನ ಮಾಡಿ. ನನ್ನ ಪ್ರಕಾರ ನೀವು ರನ್ನಿಂಗ್ ಮಾಡಕ್ಕೆ ಬಂದಿದ್ದೀರ ಅಂತಂದರೆ ಮೊದಲು ವಾರ್ಮ್ ಅಪ್ ಆಗಿ ಸ್ವಲ್ಪ ಜಂಪಿಂಗ್ ಎಕ್ಸಸೈಸ್ ಮಾಡಿ, 400-500 ಮೀಟ್ರ್ ರನ್ನಿಂಗ್ ಮಾಡಿ ವಾರ್ಮ್ ಅಪ್ ಆಗ್ತೀರಾ. ಅದಾದಮೇಲೆ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ನೀವು ಒಂದು ವರ್ಕೌಟ್ ಮಾಡಿ. ವರ್ಕೌಟ್ ಆದಮೇಲೆ ಕೂಲ್ ಡೌನ್ ಆಗ್ಬೋದು. ಇಷ್ಟು ಸಿಂಪಲ್ ಎಕ್ಸಸೈಸ್ಗಳನ್ನ ಮಾಡಿ. ಅದು ಜಂಪ್ ಮಾಡೋದಾಗಲಿ ಯೂಟ್ಯೂಬಲ್ಲಿ ನೋಡ್ತೀರಾ, ಈ ಎಕ್ಸಸೈಸ್ ಮಾಡಿದ್ರೆ ಸಾಕು, ನೀವು ರನ್ನಿಂಗಲ್ಲಿ 4.25 ನಿಮಿಷಕ್ಕೆ ಬರ್ತೀರಾ. ಈ ಎಕ್ಸಸೈಸ್ ಮಾಡಿದ್ರೆ ನೀವು 4 ನಿಮಿಷಕ್ಕೆ ಬರ್ತೀರಾ ಅಂತೇಳಿ ಅಂಥ ತಪ್ಪು ಎಕ್ಸಸೈಸ್ಗಳನ್ನ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಇಂಜುರಿ ಆಗುತ್ತೆ ಅನ್ಸುತ್ತಂದ್ರೆ ಅದು ಎಲ್ಲ ಪ್ರಾಕ್ಟಿಕಲ್ ಗುರು. ಈಗ ನೀವು ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಈ ಎಕ್ಸಸೈಸ್ ಮಾಡ್ತೀನಿ, ನಿಮಗೆ ಎಲ್ಲಿ ಪ್ರೆಸರ್ ಬೀಳ್ತಿದೆ. ಸೊ ಮಾಡೋಕ್ಕೆ ಹೋಗ್ಬೇಡಿ, ಅದು ನಿಮಗೆ ತೊಂದರೆ ಆಗುತ್ತೆ ಅಂತೇಳಿ ಆ ಥರದ ಎಕ್ಸಸೈಸ್ಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ತುಂಬ ನೋವನ್ನ ಪಟ್ಟಿದ್ದೀವಿ ನಾವು. ತಪ್ಪು ಎಕ್ಸಸೈಸ್ಗಳನ್ನ ಮಾಡಿಬಿಟ್ಟು ತುಂಬ ರ್ಯಾಲಿಗಳಲ್ಲಿ ಸಹ ಕಷ್ಟಪಟ್ಟಿದ್ದೀವಿ. ಶಿನ್ ಪೇನ್ ಆಗಲಿ ಅಥವಾ ಆ್ಯಂಕಲ್ ಟ್ವಿಸ್ಟಿಂದ ತುಂಬ ನೋವಾಗಿದೆ ನಮಗೆ. ಈ ಸ್ಟೆಪ್ ವರ್ಕೌಟ್ ಬರುತ್ತಲ್ವ, ಆ ರೀತಿ ಎಕ್ಸಸೈಸ್ಗಳನ್ನ ಮಾಡೋಕ್ಕೆ ಹೋಗಬೇಡಿ. ಈಗ 15 ದಿನ ಮುಂಚೆನೇ ಬಿಟ್ಟುಬಿಡ್ರಿ ಸ್ಟೆಪ್ ವರ್ಕೌಟು. ಅದು ಮಾಡಿಬಿಟ್ಟು ಆ್ಯಂಕಲ್ ಟ್ವಿಸ್ಟ್ ಆಗುತ್ತೆ. ಸೊ ಓಡಬೇಕಾದ್ರೆ ಸ್ವಲ್ಪ ರೋಡ್ ಕಡೆ ತೆಗ್ಗು ಅವೆಲ್ಲ ಗಮನ ಕೊಟ್ಬಿಟ್ಟು ಓಡ್ತಾ ಇರಿ. ನಿಮ್ಮ ಒಂದು ದೇಹನ ಸೇಫಾಗಿ ಇಟ್ಕೊಳ್ಳಿ. 4ನೇ ಪಾಯಿಂಟ್ ಏನಪ್ಪ ಅಂತಂದರೆ, ತುಂಬ ಜನಕ್ಕೊಂದು ಮೈಂಡಲ್ಲಿರುತ್ತೆ, ನಾನು ವಿತೌಟ್ ಶೂ ಅಂದರೆ ಶೂ ಇಲ್ಲದೆ ಓಡಿದ್ರೆ ರನ್ನಿಂಗಲ್ಲಿ ಸ್ಪೀಡ್ ಆಗ್ತೀನಿ ಅಥವಾ ನನಗೆ ವೇಟ್ ಅನ್ಸಲ್ಲ ಶೂ ಅಂತಂದ್ರೆ. ಸೊ ಅದು ಆ ಥರ ಒಂದು ಮೈಂಡ್ ಸೆಟ್ ಇರುತ್ತೆ. ನಾನು ನಿಮ್ಗೆ ನಾನು ನಿಮಗೆ ಇದನ್ನ ಗೈಡ್ ಮಾಡ್ತಾ ಇಲ್ಲ, ನೀವು ಶೂ ಹಾಕೊಂಡು ಓಡಿ ಅಥವಾ ಶೂ ತೆಗ್ದುಬಿಟ್ಟು ಓಡಿ ರ್ಯಾಲಿ ಒಳಗಡೆ ಅಂತೇಳಿ. ಆದರೆ ನಿಮಗೆ ಒಂದು ವ್ಯತ್ಯಾಸ ಹೇಳ್ತೀನಿ, ಶೂ ಹಾಕಿ ಓಡೋದಕ್ಕೂ ಹಾಗೆ ಶೂ ಹಾಕದೆ ಓಡೋದಕ್ಕೂ ಏನು ವ್ಯತ್ಯಾಸ ಅಂತ ನೋಡಿ. ನಾವು ಓಡುವಂಥ ದಾರಿ ಆಗಲಿ ಅವೆಲ್ಲ ಈ ನೀಟ್ನೆಸ್ ಆಗಿರಲ್ಲ, ಏನಾದರೂ ಕಲ್ಲು ಇರುತ್ತೆ, ಗ್ಲಾಸ್ ಇರುತ್ತೆ. ಸೊ ಈ 7 ದಿನಗಳಲ್ಲಿ ಪ್ರಾಕ್ಟೀಸ್ ಟೈಮಲ್ಲಿ ಹೇಳ್ತಿದ್ದೀನಿ, ನೀವು ಕಾಂಪಿಟೇಷನಲ್ಲಿ ಶೂ ಹಾಕಿ ಶೂ ಹಾಕದೆ ಓಡಿ, ಹಾಗೆ ಡ್ರೆಸ್ ಎಲ್ಲ ಬಿಚ್ಚಿ ಹಾಕಿ ಓಡಿ, ಅದು ನಿಮ್ಮ ಇಷ್ಟ. ಸೊ ಈ 7 ದಿನಗಳಲ್ಲಿ ನನ್ನ ಪ್ರಕಾರ ನೀವು ಶೂ ಯೂಸ್ ಮಾಡಿ. ಯಾಕಂತಂತಂದರೆ ಈ ಸಣ್ಣ ಪುಟ್ಟ ಗ್ಲಾಸ್ಗಳಿರುತ್ತೆ, ಕಲ್ಗಳಿರುತ್ತೆ, ಇದೇನಾದರೂ ಸುಚ್ಚಿತ್ತು ಅಂತಂದರೆ ನೋಡಿ 2-3 ದಿನ ರೆಸ್ಟ್ ಮಾಡಬೇಕು. ನಿಮ್ಮ ಒಂದು ಪ್ರಾಕ್ಟೀಸ್ ಅಲ್ಲೇ ನೀರಲ್ಲಿ ಹೋಮ ಆಗುತ್ತೆ. ಎಷ್ಟೋ ದಿನಗಳಿಂದ ಮಾಡ್ಕೊಂಬಂದಿರ್ತೀರ, ಎಂಡಿಂಗ್ ಟೈಮಲ್ಲಿ ಈ ರೀತಿ ತಪ್ಪುಗಳನ್ನ ಮಾಡ್ಕೊಂಡು ನೀವು ಒಂದು ಇಂಜೂರ್ ಆಗ್ತೀರಾ. ಸೊ ನನ್ನ ಪ್ರಕಾರ ಏನಪ್ಪ ಅಂತಂದರೆ, ನೀವು ದಿನ ಪ್ರಾಕ್ಟೀಸ್ ಮಾಡುವಾಗ ನೀವು ಈಗ 400 ಮೀಟರ್ ಗ್ರೌಂಡು ಅಥವಾ ಕಿಲೋಮೀಟರ್ ರೇಂಜಿಗೆ ಓಡ್ತಾ ಇದ್ದೀರಾ ಅಂತಂದರೆ, 5 ಕಿಲೋಮೀಟರ್ ಓಡ್ತಿದ್ದರೆ 4 ಕಿಲೋಮೀಟರ್ ಶೂ ಅಲ್ಲಿ ಓಡಿ, ಹಾಗೆ 1 ಕಿಲೋಮೀಟರ್ ಬರೆ ಕಾಲಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ನೀವು ಪ್ರಾಕ್ಟೀಸಲ್ಲಿ ಸಹ ಬರೆ ಕಾಲಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಯಾರು ಕಾಂಪಿಟೇಷನ್ ಇರುತ್ತಲ್ವ ಅವತ್ತು ಈ ರ್ಯಾಲಿ ಅಥವಾ ಫಿಸಿಕಲ್ ಇದ್ದಾಗ ಬರೆ ಕಾಲಲ್ಲಿ ಓಡ್ತೀನಪ್ಪ ನಾನು ಅಂತಂದರೆ, ನೀವು ಡಿಸೈಡ್ ಮಾಡಿದ್ರೆ ನೀವು ದಿನ ನಿಮ್ಮ ಒಂದು ಎಕ್ಸಸೈಸ್ ರೋಟೀನಲ್ಲಿ ಬರೆ ಕಾಲಲ್ಲಿ ಓಡಬೇಕಾಗುತ್ತೆ. ಈಗ ನಾವೊಂದು 5-6 ಸ್ಪ್ರಿಂಟ್ ಆಗ್ತಿದ್ದೀನಿ 400 ಮೀಟರ್ ಅಂತಂದರೆ, ಲಾಸ್ಟಿಗೆ 1-2 ರೌಂಡ್ನ ಬರೆ ಕಾಲಲ್ಲಿ ಓಡಬೇಕು. ಯಾಕೆ ಪೂರ್ತಿ ಎಕ್ಸಸೈಸ್ನ ನಾವು ಬರೆ ಕಾಲಲ್ಲಿ ಪ್ರಾಕ್ಟೀಸ್ ಮಾಡಬಾರ್ದು ಅಂತಂತಂದರೆ, ನೋಡಿ ನೀವು ಮುಂಗಾಲು ಹಚ್ಚಿ ಈ ರೀತಿ ಓಡಿದ್ರೆ ನಿಮಗೆ ಪ್ರೆಸರ್ ಎಲ್ಲಿ ಬೀಳುತ್ತೆ ನೋಡಿ. ನಾವು ಶೂ ಅಲ್ಲಿ ಓಡಿದ್ರೆ ಈ ರೀತಿ ಓಡ್ತೀವಿ, ಸೊ ನಮಗೆ ಫೀಲ್ ಆಗಲ್ಲ ಹಿಂದ್ಗಡೆ ಟಚ್ ಆಗ್ತಿರೋದು, ಆಯಿತಾ. ನಾವು ಲಾಂಗ್ ರನ್ನಿಂಗಲ್ಲಿ ಸ್ವಲ್ಪ ಟಚ್ ಆಗುತ್ತೆ, ಏನಾಗಲ್ಲ. ಅಕಸ್ಮಾತ್ ನೀವು ಶೂ ಇಲ್ದಲ್ಲಿ ಓಡಿದ್ರೆ ನೀವು ಬರೀ ಮುಂಗಾಲಲ್ಲಿ ಓಡ್ತೀರ, ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ಸೊ ಮುಂಗಾಲಲ್ಲಿ ಓಡಬೇಕಾದ್ರೆ ನೋಡಿ ಇಲ್ಲಿ ಟೈಟ್ ಆಯ್ತಾ, ಇದಕ್ಕೆ ಪ್ರೆಸರ್ ಬೀಳುತ್ತೆ, ಹಾಗೆ ಇದಕ್ಕೆ ಪ್ರೆಸರ್ ಬೀಳುತ್ತೆ. ಸೊ ಇದು ನಿಮಗೆ ಪೇನ್ ಆಗಿ ಶುರು ಮಾಡುತ್ತೆ. ಸೊ ರ್ಯಾಲಿ ಒಳಗಡೆ ನೀವು ಒಂದೇ ಸಲ ಈ ಥರ ಕಾಲಿಟ್ಬಿಟ್ಟು ಓಡೋಕ್ಕೆ ಶುರು ಮಾಡ್ತೀರಲ್ವಾ, ಅವಾಗ ನಿಮಗೆ ಇದೆಲ್ಲ ಟೈಟ್ ಆಗಿಬಿಡುತ್ತೆ. 2ನೇ ರೌಂಡ್ ಅಥವಾ 3ನೇ ರೌಂಡ್ ನೀವು ಸುಸ್ತಾಗ್ಬಿಡ್ತೀರ, ನಿಮ್ಮ ಪೇನ್ ಕೀಳಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಪ್ರಾಕ್ಟೀಸ್ ಒಳಗಡೆ ನೀವು ಓಡೋಕ್ಕೆ ಶುರು ಮಾಡ್ಕೊಂಡ್ರೆ ಇವೆರಡಕ್ಕೂ ಎಕ್ಸಸೈಸ್ ಆಗುತ್ತೆ, ಒಳ್ಳೆ ಸ್ಟ್ರೆಂತ್ ಬರುತ್ತೆ. ಹಾಗಾಗಿ
ಪ್ರತಿ ಸಲ ವರ್ಕೌಟಲ್ಲಿ ಈ ನೀವು ಖಾಲಿ ನೀವೇ ವಿತೌಟ್ ಶೂ ಇಲ್ದಲೆ ರನ್ನಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 5ನೇ ಪಾಯಿಂಟ್ ಏನಪ್ಪ ಅಂತಂದರೆ ರೆಸ್ಟ್. ನೀವೆಷ್ಟು ರೆಸ್ಟ್ ಮಾಡ್ತಿರೋ ಅಷ್ಟು ನಿಮಗೆ ಬಾಡಿ ರಿಕವರ್ ಆಗುತ್ತೆ ಇಂಥ ಸಮಯದಲ್ಲಿ. ರೆಸ್ಟ್ ಅಂತಂದರೆ ದಿನಪೂರ್ತಿ ಮಲ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಏನು ಮಾಡ್ತೀರಾ ಅಂತಂದರೆ, ಈಗ 2 ಟೈಮ್ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ ಹತ್ರ ಬಂತು ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ಈ ರೀತಿ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ. ಲಿಮಿಟಲ್ಲಿ ಮಾಡ್ತಿದ್ರೆ 2 ಟೈಮ್ ಮಾಡಿ, ಆದರೆ ಓವರಾಗಿ ಮಾಡೋಕ್ಕೆ ಹೋಗಬೇಡಿ. ಅದ್ರ ತಕ್ಕಂತೆ ರೆಸ್ಟ್ನ ಮಾಡಿ. ರಾತ್ರಿ ಬೇಗ ಮಲ್ಕೊಳ್ಳಿ. ಈ ಟೈಮಲ್ಲಿ ನಿಮ್ಮ ಒಂದು ಸ್ನೇಹಿತ ಅಥವಾ ನಿಮ್ಮ ಗರ್ಲ್ಫ್ರೆಂಡ್ ಏನಿರುತ್ತೆ ಎಲ್ಲ ಅವಾಯ್ಡ್ ಮಾಡಿ. ತುಂಬ ರೆಸ್ಟಿನ ಒಂದು ಅವಶ್ಯಕತೆ ಇರುತ್ತೆ. ಈ ಒಂದು 7 ದಿನಗಳಲ್ಲಿ ತುಂಬ ಕಂಟ್ರೋಲ್ ಆಗಿರಿ. ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮಲ್ಕೊಳೋಕ್ಕೆ ಟ್ರೈ ಮಾಡಿ. ಹಾಗೆ ನೀರನ್ನ ಜಾಸ್ತಿ ಕುಡೀರಿ. 6ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಈಗ ನೀವು ರನ್ನಿಂಗಾಗಿ ಹೋಗ್ತೀರಾ. ರನ್ನಿಂಗ್ ಹೋಗಿ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿ ತುಂಬ ಡೌಟ್ ಇರುತ್ತೆ. ಸೊ ನನ್ನ ಪ್ರಕಾರ ನೋಡಿ, ನೀವು ರನ್ನಿಂಗಾಗಿ ಹೋದ್ಮೇಲೆ ನಿಮ್ಮ ಹತ್ರ ಡ್ರೈ ಫ್ರೂಟ್ಸ್ ಇದ್ದರೆ ನೆನೆ ಹಾಕಿದರೆ ನೀರಲ್ಲಿ, ಶೇಂಗಾ, ಉಪ್ಪುಗಡ್ಲೆ ಅಂತೀವಿ, ನಿಮ್ಮ ಕಡೆ ಕಡಲೆ ಅಂತಾರೆ ಅನಿಸುತ್ತೆ, ಅದು ಹಾಗೆ ಇವೆರಡು ಹಾಕ್ತೀರಾ. ಹಾಗೆ ದ್ರಾಕ್ಷಿ, ಒಣ ದ್ರಾಕ್ಷಿ, ಈ ರೀತಿ ನಿಮ್ಮ ಹತ್ರ ನೆನೆ ಹಾಕಿದ್ರೆ ಅದನ್ನ ತಿನ್ನಿ. ಒಳ್ಳೆ ನೀವು ಓಡ್ ಬಂದಿರ್ತೀರ, ನಿಮ್ಮ ಗಾಡಿ ಈಗ ಡೀಸೆಲ್ ಕೇಳ್ತಿರುತ್ತಲ್ಲ, ಗಾಡಿ ಹೆಂಗೆ ಖಾಲಿ ಆಗೋ ಟೈಮಲ್ಲಿ ನಿಮ್ಮ ಹತ್ರ ಎನರ್ಜಿ ಖಾಲಿ ಆಗಿರುತ್ತೆ, ನಿಮ್ಮ ಬಾಡಿ ಸಹ ಒಂದು ಏನಾದರೂ ಕೊಡು ಅಂತ ಕೇಳ್ತಿರುತ್ತೆ. ಅಂಥ ಟೈಮಲ್ಲಿ ಒಳ್ಳೆ ಪ್ರೋಟೀನ್ ಫುಡ್ನ ಕೊಡಿ. ಕಾಳುಗಳಾಗಲಿ ಈ ರೀತಿ ಅದೊಂದು ಫುಡ್ನ ಕೊಡಿ. ಪಕ್ಕ ನೀವು ನಿಮ್ಮ ಕೈಲೇ ಆದರೆ ಮೂಸಂಬಿ ಜ್ಯೂಸ್ನ ಕುಡಿಯೋಕ್ಕೆ ಪ್ರಯತ್ನ ಮಾಡಿ. 7 ದಿನಗಳು ಸ್ವಲ್ಪ ಮೇಂಟೈನ್ ಮಾಡಿ, ಏನೂ ಆಗಲ್ಲ. ಆ ಮೂಸಂಬಿ ಜ್ಯೂಸ್ನಲ್ಲಿ ವಿಟಮಿನ್ ಸಿ ಇರುತ್ತೆ. ಸೊ ಒಳ್ಳೆ ಎನರ್ಜಿ ಸಿಗುತ್ತೆ ನಿಮಗೆ. ದಿನಕ್ಕೆ 2 ಟೈಮ್ ಕುಡಿಯೋಕ್ಕೆ ಪ್ರಯತ್ನ ಮಾಡಿ ಸಿಕ್ಕರೆ. ಇಷ್ಟು ಡಯಟ್ನ ಮೇಂಟೈನ್ ಮಾಡಿ. ಇದಕ್ಕಿಂತ ಜಾಸ್ತಿ ಮಾಡೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಬಾದಾಮ್ ತೊಗೊಳೋದಾಗುತ್ತಂತಂದರೆ ಒಂದು 3 ರಿಂದ 4 ತೊಗೊಳ್ಳಿ, ಏನಿಲ್ಲ. ಇವನ್ನೆಲ್ಲ ಅಷ್ಟೇ ಸ್ವಲ್ಪ ರಿಕವರಿಗೆ ತೊಗೋಬೇಕಾಗುತ್ತೆ. ಅಷ್ಟೊಂದು ಅವಶ್ಯಕತೆ ಇಲ್ಲ. ನಾವು ಓಡ್ತಾ ಇರೋದು ಕೇವಲ 5:30 ಅಥವಾ 6:30 ನಿಮಿಷಕ್ಕೆ ರನ್ನಿಂಗ್ನ ಕ್ಲೋಸ್ ಮಾಡ್ತಿದ್ವಿ. ಪೊಲೀಸ್ನವರೆಲ್ಲ 6:30ಗೆ, ಹಾಗೆ ಉಳಿದವರೆಲ್ಲ 5:30ಗೆ ಆರ್ಮಿಗೆ ಹೋಗ್ತಿರೋರು 5:45. ಇದೊಂದು ಸಾಮಾನ್ಯವಾದೊಂದು ಟೈಮಿಂಗ್ ಅಷ್ಟೇ. ಇದು ಒಬ್ಬ ಮನುಷ್ಯ ಕರೆಕ್ಟಾಗಿ ಫಿಸಿಕಲ್ ಫಿಟ್ ಇದ್ದರೆ ಆ ಟೈಮಲ್ಲಿ ಓಡಬಲ್ಲ. ಯಾವುದೇ ಒಂದು ಪ್ರಾಕ್ಟೀಸ್ ಇಲ್ದಲೆ ಓಡ್ಬೋದು, ಫಿಟ್ನೆಸ್ ಆಗಿದ್ದರೆ ಅಂತ ಹೇಳ್ತಾ ಇರೋದು. ನಾವು ಇಂಟರ್ನ್ಯಾಷನಲ್ ಲೆವೆಲ್ ಆ ರೀತಿಗೆ ಹೋಗ್ತಾ ಇಲ್ಲ. ಆ ರೀತಿಗೆ ಹೋದ್ರೆ ನಮಗೆ ವರ್ಕೌಟ್ ಶೆಡ್ಯೂಲ್, ಹಾಗೆ ಪ್ರೋಟೀನ್, ಕ್ರೇಟೀನ್, ನೂರಾರು ಸುಡುಗಾಡಿರುತ್ತೆ, ಅದನ್ನೆಲ್ಲ ಮೇಂಟೈನ್ ಮಾಡಿ ಹೋಗುತ್ತೆ. ಸೊ ನಮ್ಮ ವರ್ಕೌಟಿಗೆ ನಮ್ಮ ಮನೆ ಫುಡ್ಡು, ಹಾಗೆ ಒಳ್ಳೆ ರಾತ್ರಿ ಸ್ವಲ್ಪ ಎನರ್ಜಿ ಬರುವಂಥ ಒಂದು ಐಟಮ್ಗಳನ್ನ ತಿನ್ಕೊಂಡು ಮಲ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ಹತ್ರ ಬಂದಾಗ ಈ ರೀತಿನ ಮಾಡಿ. ಸ್ವಲ್ಪ ಮೂಸಂಬಿ ಜ್ಯೂಸ್ ಕುಡೀರಿ. ಮೂಸಂಬಿ ಜ್ಯೂಸ್ ಇಲ್ಲ ಅಂತಂದರೆ ಬಂದ ಕೂಡಲೇ ನೀರಲ್ಲಿ ಗ್ಲೂಕೋಸ್ ಹಾಕೊಂಬಿಟ್ಟು ಸೇವನೆ ಮಾಡಿ, ತುಂಬ ಒಳ್ಳೆಯದು. 7ನೇ ಪಾಯಿಂಟ್ ಏನಪ್ಪ ಅಂತಂದರೆ, ನಾಳೆ ನನ್ನ ರನ್ನಿಂಗ್ ಇದೆ ಅಂತಂದರೆ ಇವತ್ತು ನಿನ್ನೆ ಈ 2 ದಿನ ಏನು ಮಾಡ್ಬೇಕಂತಂದರೆ, ಸಿಂಪಲಾಗಿ ವರ್ಕೌಟ್ ಮಾಡ್ತಾರ, ಸ್ವಲ್ಪ ನಿಮ್ಮ ಸ್ನೇಹಿತರನ್ನ ಕರ್ಕೊಂಡ್ಬಿಟ್ಟು ಮಸಾಜ್ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಚ್ಕೊಂಡ್ಬಿಟ್ಟು ನಿಮ್ಮ ಕಾಲಿಗೆ, ಹಾಗೆ ಕೈಗೆ, ಬೆನ್ನೆಲ್ಲ ಮಸಾಜ್ ಮಾಡ್ಕೊಳ್ರಿ. ಯಾವ್ಯಾವ ಪಾರ್ಟ್ ನಿಮಗೆ ಟೈಟ್ ಅನಿಸುತ್ತೋ ಅಲ್ಲೆಲ್ಲ ಸ್ವಲ್ಪ ನಾರ್ಮಲಾಗಿ ಮಸಾಜ್ ಮಾಡಿಸ್ಕೊಳ್ಳಿ. ಇದರಿಂದ ನಿಮ್ಮ ಬಾಡಿ ಒಂಥರ ಫ್ರೀ ಆಗುತ್ತೆ. ಆದಷ್ಟು ಬಿಸಿನೀರಿದ್ದರೆ ಬಿಸಿನೀರು ಆ ಟೈಮಲ್ಲಿ ಸ್ನಾನ ಮಾಡಿ, ಸ್ವಲ್ಪ ಪೇನ್ ಎಲ್ಲ ಕಡಿಮೆ ಆಗುತ್ತೆ. ಏನಕ್ಕಪ್ಪ ಅಂದ್ರೆ ಆಯಿಲ್ ಹಚ್ಬೇಕಂತಂದರೆ ನೋಡಿ, ಆಯಿಲ್ ಹಚ್ಚೋದ್ರಿಂದ ನಿಮ್ಮ ಒಳಗಡೆ ಆಯಿಲ್ ಇಳಿದ್ಬಿಟ್ಟು ಆ ಪೇನ್ನ ರಿಲೀಫ್ ಮಾಡಲ್ಲ. ಆಯಿಲ್ ಏನಕ್ಕೆ ಹಚ್ತೀವಿ ಅಂತಂದರೆ ನೋಡಿ, ಸ್ಕಿನ್ನ ನೀವು 5 ರಿಂದ 10 ನಿಮಿಷ ಈ ಥರ ರಬ್ ಮಾಡಿದ್ರೆ ಬಿಸಿ ಆಗುತ್ತೆ ತಾನೆ, ಬಿಸಿ ಆಗುತ್ತೆ, ಸ್ಕಿನ್ ಕೂಡ ಕಿತ್ತೋಗುತ್ತೆ. ಸೊ ಎಣ್ಣೆ ಹಚ್ಚೋದ್ರಿಂದ ಏನಂತಂದರೆ ನಿಮ್ಮ ಒಂದು ಕೈ ಜಾರುತ್ತೆ, ಸೊ ಈಸಿ ಆಗುತ್ತೆ. ಹಾಗಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಮಸಾಜ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಹಾಗೆ ಯಾರ್ಯಾರಿಗೆ ಪೇನ್ ಇರುತ್ತೋ, ಈಗ ಎಣ್ಣೆ 2 ದಿನ ಇದೆಯಪ್ಪ ನನ್ನ ರ್ಯಾಲಿ, ನನಗೆ ಪೇನ್ ಆಗ್ತಿದೆ, 2 ದಿನದಲ್ಲಿ ಹೇಗೆ ರಿಕವರ್ ಆಗ್ಬೇಕಂದ್ರೆ ನೋಡಿ, ಯಾವುದೇ ರೀತಿ ಟ್ಯಾಬ್ಲೆಟ್ ಅದರಿಂದ ರಿಕವರ್ ಆಗೋಕ್ಕಾಗಲ್ಲ. ಸ್ವಲ್ಪ ಆದಷ್ಟು ಐಸ್ ಅಪ್ಲೈ ಮಾಡಿ. ಐಸ್ನ ಯಾವ ಪಾರ್ಟಲ್ಲಿ ಆಗ್ತಿರ್ತೋ ಆ ಪಾರ್ಟಲ್ಲಿ ಕವರಲ್ಲಿ ಐಸ್ ಹಾಕ್ಬಿಟ್ಟು ಅಲ್ಲೊಂದು ಸ್ವಲ್ಪ ಅದೇ ಥರ ಮಸಾಜ್ ಮಾಡಿ ಮೇಲಿಂದ ಕೆಳಗೆ. ಅದರಿಂದ ಸ್ವಲ್ಪ ನಿಮಗೆ ಫ್ರೀ ಅನಿಸುತ್ತೆ. ಈ ರ್ಯಾಲಿ ಸಂದರ್ಭದಲ್ಲಿ ನೀರನ್ನ ಯಾವ ರೀತಿ ಕುಡಿಬೇಕು ಅಂತಂದರೆ, ಜಾಸ್ತಿ ನೀರು ಕುಡಿಬೇಕಿಲ್ಲ ಅಂತ ಹೇಳ್ತಿಲ್ಲ. ಒಂದು 3 ದಿನದಿಂದನೇ ನೀವು ಯಾವ ರೀತಿ ಶುರು ಮಾಡ್ಬೇಕಂತಂದರೆ, ನೀವು ಕುಡಿಯುವಂಥ ನೀರಲ್ಲಿ ಎಲೆಕ್ಟ್ರಾಲ್ ಹಾಕ್ಕೊಂಡ್ಬಿಟ್ಟು ಆ ನೀರನ್ನ ಸೇವನೆ ಮಾಡೋಕ್ಕೆ ಶುರು ಮಾಡಿ. ನಾವು ಯೂಸ್ ಮಾಡಿದ್ದು ನಾವಂತಲ್ಲ, ತುಂಬ ಜನ ರನ್ನರ್ಸ್ ಇದೇ ರೀತಿ ಯೂಸ್ ಮಾಡ್ತಾರೆ. ಸೊ ಆ ಒಂದು ಟ್ರಿಕ್ ಹೇಳ್ತೀನಿ. ಏನು ಮಾಡ್ತಿದ್ವಿ ಅಂತಂದರೆ, ನಾವು 1 ಲೀಟರ್ ಬಾಟಲ್ನ ನೀರಲ್ಲಿ 1-2 ಸ್ಪೂನು ಗ್ಲೂಕೋಸ್ ಹಾಕ್ತಿದ್ವಿ. ಅದಾದ ನಂತರ ಎಲೆಕ್ಟ್ರಾಲ್ ಪೌಡರ್ ಹಾಕ್ತಿದ್ವಿ 1 ಸ್ಪೂನು. ಅದಾದ ನಂತರ ORS ಸಿಕ್ಕರೆ ORS 1 ಸ್ಪೂನ್ ಹಾಕ್ತಿವಿ. ಹಾಗೆ ಸ್ವಲ್ಪ ನಿಂಬೆಹಣ್ಣು ಇರ್ತಲ್ಲ, ಅದ್ರ ರಸನೇ ಹಿಂಡ್ತಾ ಇದ್ವಿ. ಇದಾದಮೇಲೆ ಸ್ವಲ್ಪ ಉಪ್ಪು, 1-2 ಚಮಚ ಸಕ್ಕರೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊತಿದ್ವಿ. ರನ್ನಿಂಗ್ ಇದೆಯಪ್ಪ ಅಂತಂದರೆ ಅವತ್ತಿನ ರಾತ್ರಿ ದಿನ, ಅವತ್ತಿನ ಹಿಂದಿನ ದಿನ, 1-2-3 ದಿನದಿಂದನೇ ಮೇಂಟೈನ್ ಮಾಡ್ತೀವಿ ಆ ರೀತಿ ನೀರನ್ನ ಕುಡಿಯೋಕ್ಕೆ. ಅದರಿಂದ ಒಂದು ಸ್ವಲ್ಪ ನಮಗೆ ಎನರ್ಜಿ ಅನಿಸುತ್ತೆ. ಬಾಡಿ ಗ್ಲೂಕೋಸ್ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಮಗೆ ಆಯಾಸ ಆಗಲ್ಲ. ಸೊ ನೀವು ಬೆಳಗ್ಗೆ ರನ್ನಿಂಗ್ ಇದೆಯಪ್ಪ ಅಂತಂತಂದರೆ ನಿಮಗೆ ರನ್ನಿಂಗ್ 6 ಗಂಟೆಗೆ ಶುರು ಆಗುತ್ತೆ. ನೀವೆಲ್ಲ 4 ಗಂಟೆಯಿಂದ ಲೈನಿಗೆ ಹಚ್ಚಿರ್ತೀರ. ಯಾವಾಗ ಬಾಯಾರಿಕೆ ಆಗುತ್ತೆ ಆಗ ಈ ಥರ ನೀರನ್ನು ಕುಡಿ. ಹಾಗೆ ನಾರ್ಮಲ್ ನೀರನ್ನು ಸಹ ಇಟ್ಕೊಂಡು ಹೋಗಿರಿ. ಸ್ವಲ್ಪ ಅಂಟಂಟಾದಂಗೆ ಆದರೆ ನೀವು ನಾರ್ಮಲ್ ನೀರನ್ನ ಕುಡೀರಿ.
ಹಾಗೆ ಇನ್ನೇನು ರನ್ನಿಂಗ್ ಶುರು ಆಗುತ್ತಪ್ಪ ಅಂತಂದರೆ ಚಾಕ್ಲೇಟ್ ತೊಗೊಂಡೋಗ್ರಿ. ಚಾಕ್ಲೇಟ್ ತಿನ್ನೋದ್ರಿಂದ ಶುಗರ್ ಕಂಟೆಂಟ್ ಒಳಗು ಇದಾಗುತ್ತೆ, ನಿಮಗೆ ಸುಸ್ತಾಗಲ್ಲ. ಓಡ್ಬೇಕಾದ್ರೆ ಯಾರ್ಯಾರು ಸುಸ್ತಾಗ್ತಿರುತ್ತೋ ಅಂಥವ್ರು ಈ ರೀತಿ ಚಾಕ್ಲೇಟ್ನ ಇಟ್ಕೊಂಡು ಹೋಗಿರಿ. ಒಂದು ಡೈರಿ ಮಿಲ್ಕ್ 5 ರಿಂದ 10 ರೂಪಾಯಿ ಡೈರಿ ಮಿಲ್ಕ್ ಬರುತ್ತಲ್ವ, ಸ್ವಲ್ಪ ನೀವು ಹೋಗಿ ನಿಂತಿತ್ರ ಗೋ ಅನ್ನೋದಕ್ಕಿಂತ ಮುಂಚೆ ಸ್ವಲ್ಪ ಬಾಯೊಳಗೆ ಇಟ್ಕೊಂಡ್ಬಿಡಿ, ಚೆನ್ನಾಗಾಗುತ್ತೆ. ಇದೆಲ್ಲ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಇವೆಲ್ಲ ತುಂಬ ಜನ ನೀವು ಯಾರೋ ರನ್ನರ್ಸ್ ಇದ್ರೆ ಅವ್ರನ್ನ ಈ ಥರ ಗೈಡ್ಲೈನ್ಸ್ ಕೇಳಿ, ಈಗ ಬಿಫೋರ್ ಏನು ಮಾಡಬೇಕು, ಎಕ್ಸಸೈಸ್ಗಳದ್ದು ಬೇಡ, ಈ ರೀತಿ ಒಂದು ಗೈಡ್ಲೈನ್ಸ್ನ ನೀವು ತುಂಬ ಜನ ಹತ್ರ ಕೇಳ್ಬೋದು, ಏನು ಮಾಡಬೇಕು ಅವತ್ತಿನ ದಿನ ಅಂತೇಳಿ ಹೇಳ್ತಾರೆ. ಇಂತಹ ಒಂದು ಪಾಯಿಂಟ್ಗಳನ್ನ ನೆನಪಲ್ಲಿ ಇಟ್ಕೊಂಡಿರಿ. ಇನ್ನೇನು ರ್ಯಾಲಿ ಶುರು ಆತನ ಮುಂಚೆ ತುಂಬ ಕೇರ್ಫುಲ್ ಆಗಿರಬೇಕು. ಹಾಗೆ ನೀರು ಕುಡಿಯೋಣ ಅಂದ್ಕೂಡಲೇ ಪೂರ್ತಿ ಹೊಟ್ಟೆ ತುಂಬ ರೀತಿ ನೀರು ಕುಡಿಯೋಕೆ ಹೋಗ್ಬೇಡಿ. ಲೈಟಾಗಿ ನಿಮಗೆ ಬಾಡಿಗೆ ಜರೋ ಅವಶ್ಯಕತೆ ಇದೆ ಅಂದರೆ ಮಾತ್ರ ತೊಗೊತಾ ಇರ್ರಿ, ಹುಷಾರಾಗಿರಿ ಅಷ್ಟೇ. ರ್ಯಾಲಿ ದಿನ ರ್ಯಾಲಿ ಒಳಗಡೆ ಓಡುವಾಗ ನಿಮ್ಮೊಂದು ಫಿಸಿಕಲ್ ರ್ಯಾಲಿನಾಗಲಿ, ಪೊಲೀಸ್ನವರಾಗಲಿ, ಪ್ಯಾರಾಮಿಲಿಟ್ರಿ ಫೋರ್ಸ್ಗಳ ರನ್ನಿಂಗ್ ಆಗಲಿ, ಅವತ್ತಿನ ದಿನ ಯಾವ ರೀತಿ ಡ್ರೆಸ್ ಕೋಡ್ ಹಾಕೊಂಡು ಹೋಗ್ಬೇಕಂತ ಹೇಳಿ ಕೇಳ್ತಾರೆ ತುಂಬ ಜನ. ಸೊ ನನ್ನ ಪ್ರಕಾರ ಸಿಂಪಲ್ ಆಗಿ ಒಂದು ಬನಿಯನ್ ಹಾಕೊಳ್ಳಿ, ಲೂಸ್ ಇರ್ಬೇಕು ನಿಮಗೆ. ಹಾಗೆ ನಿಮಗೆ ಏನು ಟೈಟ್ ಅನ್ಸ್ಬಾರ್ದು. ಹಾಗೆ ಕೆಳಗಡೆ ಚಡ್ಡಿ ಕೂಡ ಅಷ್ಟೇ ಲೂಸ್ ಇರಬೇಕು, ಟೈಟ್ ಇರಬಾರ್ದು. ನೀವು ಪ್ರಾಕ್ಟೀಸಲ್ಲಿ ಹಾಕೊಂತಿರ್ತಾರೆ ಸ್ಕಿನ್ ಟೈಟ್ ಆ ಥರ, ಆ ರೀತಿ ಎಷ್ಟು ಇರಬಾರ್ದು. ಸ್ವಲ್ಪ ಲೂಸ್ ಇರಲಿ, ನಿಮಗೆಲ್ಲ ಫ್ರೀ ಆಗಿರ್ಬೇಕು ಬಾಡಿ, ಆ ರೀತಿ ಆದ ಕಡೆ. ಹಾಗೆ ಶೂ ನೋಡಿ, ನಿಮ್ಮ ಇಷ್ಟ, ಶೂ ಹಾಕೋದು ಬಿಡೋದು ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ಶೂನ ಸ್ವಲ್ಪ ಲೈಟಾಗಿ ಅವತ್ತಿನ ದಿನ ಟೈಟಾಗಿ ಕಟ್ಟಿರಿ, ಯಾಕಂದರೆ ಯಾರಾದರೂ ತುಳಿದು ಬಿಚ್ಕೊಳ್ಳೋಂಥ ಅವಶ್ಯಕ ಇದೇ ಇರುತ್ತೆ. ಸೊ ಲೈಟಾಗಿ ಟೈಟನ್ನು ಕಟ್ಟಿರಿ. ಬರೇ ಕಾಲಲ್ಲಿ ಓಡೋದು ಸಹ ಏನಿಲ್ಲ, ಆರಾಮಾಗಿ ಓಡ್ಬೋದು. ಸೊ ನಿಮ್ಮ ಕೈಲಿ ಆದರೆ ಜಂಡು ಬಾಂಬ್ನ ತೊಗೊಂಡೋಗಿರಿ. ನಿಮ್ಮ ಎಲ್ಲೆಲ್ಲಿ ಯಾವ್ಯಾವ ಪಾರ್ಟ್ ನಿಮಗೆ ಬಿಸಿ ಆಗ್ಬೇಕು ಬೇಗ, ಸ್ವಲ್ಪ ಬೆನ್ನಿಗೆ, ಹಾಗೆ ನಿಮ್ಮ ಒಂದು ಈ ಪೊಸಿಷನಲ್ಲಿ ಕೈಗೆ, ಹಾಗೆ ಸ್ವಲ್ಪ ಎದೆಗೆ ಹಚ್ಕೊಳ್ಳಿ. ಏನೋ ಒಂದು ಸ್ವಲ್ಪ ನಿಮಗೆ ಫ್ರೀ ಅನಿಸುತ್ತೆ, ಜಂಡು ಬಾಂಬ್ ಸಖತ್ ಸರಿಯಾಗಿ ಹಚ್ಕೊಳ್ಳಿ, ಉರಿಯೋ ರೀತಿ. ಇಷ್ಟನ್ನು ನೀವು ಮೇಂಟೈನ್ ಮಾಡ್ಬೋದು ಅವತ್ತಿನ ದಿನ. ಓಕೆ, ಇಷ್ಟು ಈ ಮಾಹಿತಿ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಆದಷ್ಟು ಈ ಮಾಹಿತಿನ ಯಾರ್ಯಾರು ಅಗ್ನಿವೀರಿಗೆ ಅಥವಾ ಪೊಲೀಸ್ಗೆ ಟ್ರೈ ಮಾಡ್ತಿದ್ರೋ, ಇನ್ನು ಫಿಸಿಕಲ್ ಹತ್ತಿರ ಇದೆನೋ ಅಂಥವ್ರಿಗೆ ತಪ್ಪದೇ ಈ ಮಾಹಿತಿನ ತಿಳಿಸಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ.